ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ, ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಹೋಗೋದಕ್ಕೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರಲ್ಲಿ ಹೊರಡೋ ಅಷ್ಟರಲ್ಲೇ 6 o'clock ಆಗಿತ್ತು ಇಲ್ಲಿ ಬೆಂಗಳೂರು ಬಿಡಬೇಕಾದ್ರೆ. ನಾವು ಅಂದ್ಕೊಂಡಿದ್ವಿ 10:30, 11, 12 ಆಗ್ಬೋದು ಅಂತ ಹೇಳ್ಬಿಟ್ಟು, ಬಿಕಾಸ್ ಹೆವಿ ಟ್ರಾಫಿಕ್ ತೋರಿಸ್ತಾ ಇತ್ತು. ನಾವು ಹೊರಟಿದ್ದು 25th January. ಸೊ ತುಂಬ ಲಾಂಗ್ ಲೀವ್, ಅಂದರೆ 3 days ಲೀವ್ ಇದ್ದಿದ್ದರಿಂದ ತುಂಬ ಹೆವಿ ಟ್ರಾಫಿಕ್ ಆಗಿತ್ತು. ಸೊ ನಾವು ಹೊರಡಬೇಕಾದ್ರೆ ಎಷ್ಟು ಎನರ್ಜೆಟಿಕ್ಕಾಗಿ ಹೋದ್ವಿ. ಅಲ್ಲಿ ರೀಚ್ ಆಗುವಷ್ಟು 9:30 ಆಗಿತ್ತು. ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಹೋಗಿದ್ದೆ. ಅನ್ನ, ಸಾಂಬಾರು, ಚಿತ್ರಾನ್ನ, ಗೊಜ್ಜು, ಸೌತೆಕಾಯಿ ಎಲ್ಲ ತೊಗೊಂಡು ಹೋಗಿದ್ದೆ. ಹೋಟೆಲ್ ರೂಮಲ್ಲಿ ಹೋಗಿ ಸ್ಟೇ ಆಗಿ ಅಲ್ಲೇ ಆರಾಮಾಗಿ ಮನೆ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದ್ಕೊಂಡ್ರೆ ಅಲ್ಲಿ ಆ್ಯಕ್ಚುಲಿ ಹೆವಿ ಬೆಡ್ ಬಗ್ಸ್, ಅಂದರೆ ತಿಗಣೆಗಳಿತ್ತು. ತುಂಬ ಹೆವಿ ಕಾಟ ಕೊಟ್ಟು ಮಕ್ಕಳು ನಿದ್ದೆನೇ ಮಾಡಿಲ್ಲ. ಬೆಳಗ್ಗೆ ಎದ್ದು ವ್ಯೂ ನೋಡಿದ್ರೆ ಮಲೆ ಮಹದೇಶ್ವರ ಸ್ವಾಮಿ ಸ್ಟ್ಯಾಚ್ಯೂನ ನೋಡಿ, ಅಲ್ಲಿ ಬೆಟ್ಟಗಳ ಮೇಲೆ ಎಲ್ಲ ಹಿಮ ಹಾಗೆ ಕವರ್ ಆಗಿಬಿಟ್ಟಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸ್ನೋ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ನಮ್ಮ ಬೆಂಗಳೂರಲ್ಲಂತೂ ಇಂಥ ವ್ಯೂ ನೋಡೋದಕ್ಕೆ ಯಾವತ್ತೂ ಸಿಗೋದೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಿದ್ದು ಒಂಥರ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಫೋಟೋ ತೊಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇಲ್ಲೊಂದು ಚಿಕ್ಕ ಕಲ್ಯಾಣಿ ಥರ ಇತ್ತು. ಸೊ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಫೋಟೋ ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ನೋಡಿದ್ರೆ ಪರೇಡ್ ಮಾಡ್ತಾಯಿದ್ರು, ಅಂದರೆ ಫ್ಲ್ಯಾಗ್ ಹಾಸ್ಟ್ ಎಲ್ಲ ಮಾಡ್ತಾಯಿದ್ರು. ಸೊ ನೋಡಿ ತುಂಬ ಖುಷಿಯಾಯಿತು. ನಮ್ಮ ರಿಪಬ್ಲಿಕ್ ಡೇನ ಅಲ್ಲಿ ಆ ಥರ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಅಲ್ಲಿ ಅವರು ಪ್ರೇಯರ್ಸ್ ಎಲ್ಲ ಮಾಡಿದ್ರು. ನಾವು ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ವಿ. ಅಲ್ಲಿಂದ ಮುಂದೆ ಬಂದರೆ ದೇವಸ್ಥಾನ ಎಂಟ್ರಿ ಆದ್ವಿ. ಇಷ್ಟು ದೊಡ್ಡ ಆನೆ ನಮ್ಮನ್ನು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದೆ ಅನ್ನೋ ಥರ ನಿಂತಿತ್ತು. ಎಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಗೊತ್ತಾ ಆನೆ, ದೇವ್ರನ್ನ ರಥನ ಎತ್ಕೊಂಡು ಬರೋದಕ್ಕೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಆನೆ ಅಷ್ಟು ಚೆನ್ನಾಗಿತ್ತು. ನಾನು ಯಾಕೆ ಇಷ್ಟು ಸಾರಿ ಹೇಳ್ತಿದ್ದೀನಿ ಅಂದರೆ ನನಗೆ ಆನೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಅಲ್ಲಿಂದ ಮುಂದೆ ಬಂದರೆ ಪಾಪು ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದ ಅಂದರೆ, ಅವನು ನೋಡ್ತಿದ್ದೆ ನಿಜವಾಗ್ಲೂ ಮಹದೇಶ್ವರ ಸ್ವಾಮಿನೇ ಅವನ ರೂಪದಲ್ಲಿ ಬಂದುಬಿಟ್ಟಿದ್ದಾನೆ ಅನ್ನೋ ಅಷ್ಟು ಚೆನ್ನಾಗಿ ರೆಡಿಯಾಗಿ, ಅಷ್ಟು ಬೆಳಗಿನ ಜಾವ ಚಳೀಲಿ ನಮ್ಮ ಮಕ್ಕಳಿಗೆಲ್ಲ ಸ್ವೆಟ್ರ್ ಹಾಕಿ ಕರ್ಕೊಂಡೋಗಿದ್ದೆ. ಆದರೆ ಅವನು ಬರೀ ಒಂದೇ ಒಂದು ಪಂಚೆ ಹಾಕ್ಕೊಂಡು ನಿಂತಿದ್ದ. ನಿಜವಾಗ್ಲೂ ಎಷ್ಟು ಬ್ಲೆಸ್ಡ್ ಫೀಲ್ ಆಯಿತು ಅಂದರೆ ಅಷ್ಟು ಬ್ಲೆಸ್ಡ್ ಫೀಲ್ ಆಯಿತು. ಚೆನ್ನಾಗಿತ್ತು. ನೀವು ಏನಾದ್ರು ಹೋಗಿಲ್ಲ ಅಂದರೆ ಹೋಗಿ ಬನ್ನಿ. ನಾನು ತುಂಬ ವರ್ಷಗಳಾದಮೇಲೆ ನಾನು ಹೋಗಿದ್ದಿದ್ದು. ಆವಾಗ ಹೋಗೋದಕ್ಕೂ ಇವಾಗ ಹೋಗೋದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಪಾಪ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಅವರು ಸ್ಟೇ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ರೂಮ್ಸ್ ಎಲ್ಲ ಬುಕ್ ಮಾಡಿ ನಮಗೆ ಊಟ ತಿಂಡಿ ಇರೋದಕ್ಕೆ ಎಲ್ಲ ಥರದ ವ್ಯವಸ್ಥೆ ಮಾಡಿಕೊಟ್ರು. ಇಲ್ಲ ಅಂದಿದ್ದಿದ್ರೆ ಅಲ್ಲಿ ಸ್ಟೇ ಆಗೋದಕ್ಕೆ ನಿಜವಾಗ್ಲೂ ರೂಮ್ ಸಿಗ್ತಿರ್ಲಿಲ್ಲ. ತುಂಬ ಕಷ್ಟಪಡಬೇಕಾಗಿತ್ತು. ಹಾಗೆ ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದು ನಿಂತ್ವಿ. ಬೆಳ್ಳಿ ರಥದ ಮೇಲೆ ಸ್ವಾಮಿ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಅನ್ನೋ ಅಷ್ಟು ಸುಂದರವಾಗಿ ಕಾಣ್ತಾಯಿತ್ತು ದೇವರು. ದೇವ್ರನ್ನ ಕೈ ಮುಕ್ಕೊಂಡು ಹಾಗೆ ತಿರುಗಿದ್ರೆ ಗುರುಗಳು ಸ್ವಾಮಿಗಳು ಏನಂತಾರಾದ್ರೂ ಹೇಳಿ ಅವರ ದರ್ಶನ ಅಥವಾ ಅವರನ್ನು ನಮಸ್ಕಾರ ಮಾಡೋ ಒಂದು ಭಾಗ್ಯ ಸಿಕ್ತು. ತುಂಬ ಖುಷಿಯಾಯಿತು. ಏನೋ ಒಂಥರ ಪಾಸಿಟಿವ್ ಫೀಲ್ ಅಂತ ಅನ್ನಿಸ್ತು. ಸ್ಕೂಲ್ ಮಕ್ಕಳೆಲ್ಲ ಅವರು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಪರೇಡ್ ಎಲ್ಲ ಮಾಡಿದ್ರು. ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಅಂದರೆ ರಿಪಬ್ಲಿಕ್ ಡೇ ದಿನ ನಾವು ಅಲ್ಲಿ ಹೋಗಿದ್ದಿದ್ದು, ಆ ಸೆಲೆಬ್ರೇಷನಲ್ಲಿ ಪಾಲ್ಗೊಂಡಿದ್ದು ತುಂಬ ಖುಷಿಯಾಯಿತು. ತೇರುಗಳಿಗೆ ಅಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋದನ್ನು ಅಬ್ಸರ್ವ್ ಮಾಡಿದೆ. ನಾವಿಲ್ಲೆಲ್ಲ ಬಾಳೆಹಣ್ಣಿಗೆ ದವನನ ಇದು ಮಾಡಿ ಎಸಿತೀವಿ ಅಥವಾ ಹೂವನ್ನ ಹಾಕ್ತೀವಿ ತೇರಿಗೆ. ಆದರೆ ಅಲ್ಲಿ ಎಲ್ಲರೂ ಭತ್ತ ಮತ್ತು ರಾಗಿನ ತೇರ ಮೇಲೆ ಹಾಕ್ತಾಯಿದ್ರು. ನನಗೆ ಯಾಕೆ ಅಂತಲೇ ಗೊತ್ತಾಗಿಲ್ಲ. ಅದನ್ನು ತುಂಬ ಜನ ಎತ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಇರು ಕೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅರ್ಚಕರಿದ್ದರು. ಅವ್ರನ್ನ ಕೇಳಿದ್ದಕ್ಕೆ ರೈತರು ಅದು ಬೆಳೆದಿರೋದನ್ನ ಇಲ್ಲಿ ತೊಗೊಂಬಂದು ದೇವರಿಗೆ ಅರ್ಪಿಸ್ತಾರೆ ಅಂತ ಹೇಳಿದ್ರು. ಎಷ್ಟು ಪವಾಡ ಅಥವಾ ನಮ್ಮ ನಂಬಿಕೆ, ನಾವು ದೇವರಿಗೆ ಕೊಡೋದ್ರಿಂದ ನಮಗೂ ಮತ್ತೆ ಸಿಗುತ್ತೆ ಅನ್ನೋ ನಂಬಿಕೆ, ಆ ನಂಬಿಕೆ ನಿಜಾನೇ ಅದು. ಮತ್ತು ಹಂಚಿ ತಿನ್ನೋದು ಎಷ್ಟು ಒಳ್ಳೆಯ ಅರ್ಥ ಕೊಡುತ್ತೆ ಅಲ್ವಾ. ನಮ್ಮ ಹತ್ರ ಇರೋದನ್ನ ಹಂಚಿ ತಿನ್ನಬೇಕು ಅನ್ನೋದು.
ಇದೊಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ನನ್ನ ಹಸ್ಬೆಂಡ್ ಊರ ಕಡೆಯವರೆಲ್ಲ CM ದೊಡ್ಡಿ ಊರಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದರು. ಸೊ ಅವರೆಲ್ಲ ಸೇರಿಕೊಂಡು ಅಡುಗೆ ಮಾಡಿ ಅಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಅವರು ಊಟ ಮಾಡ್ತಾಯಿದ್ರು. ಬನ್ನಿ ಪ್ರಸಾದನ ತಿನ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕರೆದ್ರು. ಸೊ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಅವರು ಎಲ್ಲ ಪ್ರಸಾದ ರೆಡಿ ಮಾಡ್ಕೋತಾ ಇದ್ದರು. ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಂದರೆ ಅವರು ಮುದ್ದೆ ತಿರುಗಿಸ್ತಿದ್ದಿದ್ದು ನೋಡೇ ನನಗೆ ಆಶ್ಚರ್ಯ ಆಗೋಯಿತು. ನಾವೆಲ್ಲ ಎಷ್ಟೆಷ್ಟೇ ಮಾಡ್ಕೋತೀವಿ, 2 ಮುದ್ದೆ 3 ಮುದ್ದೆ ಮಾಡ್ಕೋತೀವಿ. ಅವ್ರು ಅಷ್ಟು ದೊಡ್ಡ ತಪ್ಪಲೆಯ ಆ ಪಾತ್ರೆನ ಇಳಿಸೋದಕ್ಕೆ 4-5 ಜನ ಬಂದರು. ಅದು ಸೌದೆ ಒಲೆಯಲ್ಲಿ ಮಾಡಿದ್ದಿದ್ದು, ಆ ನೇಚರು ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಇದೆಲ್ಲ ನಮಗೆ ನಾವು ಬೆಂಗಳೂರವರೇ ನೇಟಿವು. ಸೊ ಇದೆಲ್ಲ ನಮಗೆ ಇಲ್ಲಿ ನೋಡೋದಕ್ಕೆ ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶನೇ ಸಿಗಲ್ಲ. ಅಲ್ಲಿ ನೋಡಿದ್ದಕ್ಕೆ ಆಶ್ಚರ್ಯಪಟ್ಟು ನಾನು ವೀಡಿಯೋ ಮಾಡಿಕೊಂಡೆ. ಬಟ್ ನೀವು ನಿಮ್ಮ ಊರುಗಳ ಕಡೆ ಇದನ್ನೆಲ್ಲ ನೋಡಿರ್ತೀರ, ನಿಮಗೆ ಏನು ಅಂತ ಅನಿಸ್ಬೋದು. ಬಟ್ ನಮ್ಮ ಥರ ಬೆಂಗಳೂರೇ ಸ್ವಂತ ಊರಾಗಿರೋರಿಗೆ ಇದೆಲ್ಲ ಒಂಥರ ನೋಡೋದಕ್ಕೆ ಹೊಸ ದೃಶ್ಯ ಅಂತ ಅನ್ನಿಸ್ತು. ಅದಕ್ಕೆ ನನ್ನ ಮೆಮೊರಿಗೆ ಕ್ಯಾಪ್ಚರ್ ಮಾಡಿಕೊಂಡ್ರೆ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಆ ಮುದ್ದೆನೆಲ್ಲ ಕಟ್ಟೋದಕ್ಕೆ ಎಷ್ಟು ಜನ ಹೆಂಗಸರು ಅವರಾಗವರೇ ಬಂದು ನಿಂತು ಎಲ್ಲ ಇನಿಷಿಯೇಟಿವ್ ತೊಗೊಂಡು ಅವರಾಗವರೇ ಮಾಡಿದ್ರು. ಮತ್ತು ಊರವರು ಒಂದೇ ಊರವರು ಅಂತ ಹೇಳ್ಬಿಟ್ಟು ಎಷ್ಟು ಒಗ್ಗಟ್ಟಿಂದ ಇರ್ತಾರೆ ಅಂದರೆ ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಇಲ್ಲಿ ಬೆಂಗಳೂರಲ್ಲಿ ಏನಾದರೂ ಸಮಸ್ಯೆ ಆದರೂ ನಾವು ಕೂಗ್ಕೊಂಡ್ರು ಕಿರ್ಚ್ಕೊಂಡ್ರು ಪಕ್ಕದ ಮನೆಯವರು ಬರಲ್ಲ. ಅಂಥದ್ದಲ್ಲ, ಒಂದು ಊರೇ ಸೇರಿಕೊಂಡು ಅಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡಿ ದೇವರು ಅನ್ನೋ ಹೆಸರಲ್ಲಾದರೂ ಒಂದು ಜಾಗ ಸೇರಿದ್ದಾರೆ. ಮತ್ತು ಆ ಪ್ರೀತಿ ವಿಶ್ವಾಸ ಎಲ್ಲ ಇನ್ನೂ ಉಳಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅದು ಹಾಗೇ ಇರಲಿ, ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ಹೇಳ್ತೀನಿ. ನೋಡಿ ಮುದ್ದೆ ಕಟ್ತಾ ಇರೋದು ಎಷ್ಟು ಚೆನ್ನಾಗಿ ಹೆಂಗಸರೆಲ್ಲ ನಾನು ಬರ್ತೀನಿ ಅಂತ ಬಂದು ಮುದ್ದೆ ಕಟ್ತಾಯಿದ್ರು. ನೋಡೋದಕ್ಕೆ ತುಂಬ ಖುಷಿ ಆಯಿತು. ನಮಗೆ ಮುದ್ದೆ ತಿನ್ನೋದಕ್ಕಾಗಿಲ್ಲ, ಅದೇ ಬಿಕಾಸ್ ನಾವು ಊಟ ಮಾಡ್ಕೊಂಬಿಟ್ಟಿದ್ವಿ. ಆದರೂ ದೇವ್ರ ಪ್ರಸಾದ ಅಂತ ಹೇಳ್ಬಿಟ್ಟು ಪಾಯಸ ಎಲ್ಲ ಕೊಟ್ಟರು, ಮತ್ತು ಸಿಹಿ ಬೂಂದಿ ಕೊಟ್ಟರು. ಅದನ್ನೆಲ್ಲ ತಿಂದ್ಕೊಂಡು ಬಂದ್ವಿ. ಅದನ್ನೆಲ್ಲ ತಿಂದ್ಕೊಂಡು ಮತ್ತು ಹೋಟೆಲ್ಗೆ ಹೋಗಿ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಮತ್ತೆ ದರ್ಶನ ಕೊಡಪ್ಪ, ಹೀಗೆ ನಿನ್ನ ದರ್ಶನಕ್ಕೆ ನಮ್ಮನ್ನ ಕರ್ಕೋತಾ ಇರು ಅಂತ ಮತ್ತೆ ದೇವರಿಗೆ ಬೇಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆಗಿತ್ತು, ಒಂದು 2 o'clock ಹತ್ತತ್ರ ಆಗಿತ್ತು. ಆದರೆ ಅಲ್ಲಿಂದ ಬರೋ ಅಷ್ಟರಲ್ಲಿ 6 o'clock ಆಗೋಯಿತು. ನಾವು 1 o'clock ಅನಿಸುತ್ತೆ ಬಿಟ್ಟಿದ್ದು. ಅಲ್ಲಿಂದ ಬರೋ ಅಷ್ಟರಲ್ಲಿ 6 o'clock ಆಗಿತ್ತು. 5ರಿಂದ 6 ಅವರ್ ಟ್ರಾವೆಲ್ ಮಾಡ್ಕೊಂಡ್ಬಂದು ಪಾಪ ನನ್ನ ಹಸ್ಬೆಂಡ್ ಎಷ್ಟು ಕಾನ್ಷಿಯಸ್ಸಾಗಿ ಡ್ರೈವ್ ಮಾಡಿದ್ರು ಅಂದರೆ ನಿದ್ದೆ ಇಳಿತಾ ಇತ್ತು. ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ತುಂಬ ಚೆನ್ನಾಗಿತ್ತು ಈ ಜರ್ನಿ. ನೈಟ್ ಟ್ರಾವೆಲ್ ಮಾಡ್ತೀರಾ ಅಂದರೆ ಸೇಫಾಗಿ ಹೋಗಿ. ಥ್ಯಾಂಕ್ ಯು. ಬಾಯ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.